ರಾಜ್ಯದ ಮೇಲೆ ಈ ಗಲ್ಫ್ ಯುದ್ಧದ ಎಫೆಕ್ಟ್ ತಟ್ಟತಲೇ ಇದೆ. ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಬೆಲೆಯನ್ನ ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ ಪ್ರತಿ ಲೀಟರ್ಗೆ 2 ರೂಪಾಯಿ, ಡೀಸೆಲ್ಗೆ ಪ್ರತಿ ಲೀಟರ್ಗೆ 3 ರೂಪಾಯಿ ಹೆಚ್ಚಳವನ್ನ ಮಾಡಲಾಗಿದೆ. ಕಳೆದ 2 ದಿನಗಳಿಂದಲೇ ದರ ಹೆಚ್ಚಳ ಆಗಿದೆ. ಹಾಗಾಗಿ ಬೇರೆ ಕಂಪನಿಗಳಲ್ಲೂ ಕೂಡ ಬೆಲೆ ಏರಿಕೆ ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. LPG ಆಯಿತು, ಈಗ ತೈಲ ಬೆಲೆ ಏರಿಕೆಯ ಆತಂಕ ಶುರುವಾಗಿದೆ. ಆಲ್ರೆಡಿ ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ 2 ದಿವಸದಿಂದ ಬೆಲೆ ಏರಿಕೆ ಆಗಿದೆ. ಈಗ ಬೇರೆ ಕಂಪನಿಗಳಿಂದಲೂ ಕೂಡ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ವಾಹನ ಸವಾರರು ಈ ನಿರೀಕ್ಷೆಯಲ್ಲಿದ್ರು, ಅಂದ್ರೆ ಯಾವಾಗ ಜಾಸ್ತಿ ಆಗುತ್ತೆ ಗೊತ್ತಿರಲಿಲ್ಲ, ಬಟ್ ಜಾಸ್ತಿ ಆಗುತ್ತೆ ಹೀಗೆ ಯುದ್ಧ ಮುಂದುವರೆದ್ರೆ ಅಂತ ಹೇಳಿ ಚರ್ಚೆ ನಡೀತಾ ಇತ್ತು. ಆಲ್ರೆಡಿ ಈಗ ಶೆಲ್ ಪೆಟ್ರೋಲ್ ಬಂಕ್ ಅಲ್ಲಿ ಬೆಲೆ ಜಾಸ್ತಿ ಆಗಿದೆ. ಇನ್ನು ಶೆಲ್ ಪೆಟ್ರೋಲ್ ಬಂಕ್ ನಿಂದ ನಮ್ಮ ಪ್ರತಿನಿಧಿ ಶರಣು ಈ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ, ನೋಡೋಣ. ಕಳೆದ 19 ದಿನಗಳಿಂದ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಹಾಗೂ ಇಸ್ರೇಲ್ ಅಮೆರಿಕ ಮಧ್ಯೆ ನಡೀತಿರುವಂಥ ಯುದ್ಧದ ಎಫೆಕ್ಟ್ ಈಗ ತೈಲ, ಅದರಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗಲಿಕ್ಕೆ ಮುಂದಾಗ್ತಾ ಇದೆ. ಅದರಲ್ಲೂ ಈಗ ಖಾಸಗಿ ಕಂಪನಿ ಆದಂಥ ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ದರ 2 ರೂಪಾಯಿ ಹೆಚ್ಚಳ ಆದರೆ ಡೀಸೆಲ್ ದರ ನಿಮಗೆ ಹತ್ರ 3 ರೂಪಾಯಿವರೆಗೂ ಕೂಡ ಹೆಚ್ಚಳ ಆಗಿದೆ. ಕಳೆದ 2 ದಿನಗಳಿಂದನೂ ಕೂಡ ಈ ದರ ಹೆಚ್ಚಳ ಆಗಿರೋದು. ಪೆಟ್ರೋಲ್ ಮೊದಲು 1 ಲೀಟರ್ 106 ರೂಪಾಯಿ ಇತ್ತು, ಈಗ ಅದು 108 ರೂಪಾಯಿ 42 ಪೈಸೆ ಆಗಿದೆ. ಇನ್ನು ಡೀಸೆಲ್ ದರ 89 ರೂಪಾಯಿ 34 ಪೈಸೆ ಇತ್ತು, ಈಗ ಅದು 93 ರೂಪಾಯಿ 4 ಪೈಸೆಗೆ ಹೆಚ್ಚಾಗಿದೆ. ಸೊ ಈ ಮೂಲಕ ಖಾಸಗಿ ಕಂಪನಿ ಆಗಿರೋ ಕಾರಣಕ್ಕಾಗಿ ಅವರು ದರವನ್ನು ಹೆಚ್ಚಳ ಮಾಡಿದರೆ ಅದು ಅನಿವಾರ್ಯ ಅಂತಲೂ ಕೂಡ, ಯಾಕಂದರೆ ಕ್ರೂಡ್ ಆಯಿಲ್ನ ದರ ಏನಿದೆ ಪ್ರತಿ ಬ್ಯಾರಲ್ನ ದರನೂ ಕೂಡ ಹೆಚ್ಚಾಗ್ತಾ ಇದೆ, ಮತ್ತು USD ನಿಮಗೆ ಡಾಲರ್ ದರನೂ ಕೂಡ ಹೆಚ್ಚಾಗ್ತಿರೋ ಕಾರಣಕ್ಕಾಗಿ ಅನಿವಾರ್ಯವಾಗಿ ಈ ದರವನ್ನು ಹೆಚ್ಚಳ ಮಾಡಿದರೆ ಭಾರತದಾದ್ಯಂತನೂ ಕೂಡ ಈಗ ದರ ಹೆಚ್ಚಳ ಆಗಿದೆ. ಇನ್ನು ಇದೇ ರೀತಿಯಾಗಿ ನಿಮಗೆ ಇಂಡಿಯನ್ ಆಯಿಲ್ ಇರ್ಬೋದು, HP ಇರ್ಬೋದು, ಹೀಗೆ ಇತರೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗುತ್ತಾ, ಈ ಬಗ್ಗೆನೂ ಕೂಡ ಈಗ ಸಾಕಷ್ಟು ಜನರಲ್ಲಿ ಆತಂಕ ಮೂಡ್ತಾ ಇದೆ. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ದರ ಹೆಚ್ಚಳ ಮಾಡಬೇಕು ಇಲ್ಲೋ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆನ ನಡೆಸ್ತಾ ಇದೆ. ಅದರ ಈ ಮಧ್ಯನೂ ಕೂಡ ಪಂಚರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇರೋ ಕಾರಣಕ್ಕಾಗಿ ಬಹುಶಃ ಚುನಾವಣೆಯ ನಂತರ ಇದೇ ರೀತಿಯಾದಂಥ ಪರಿಸ್ಥಿತಿ ಮುಂದುವರಿತು ಅನ್ನೋದಾದರೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಅನಿವಾರ್ಯವಾಗಿ ಮುಂದಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಒಂದು ವೇಳೆ ಏನಾದರೂ ಪೆಟ್ರೋಲ್ ಡೀಸೆಲ್ ದರ ಎಲ್ಲೆಡೆ ಹೆಚ್ಚಳ ಆಯಿತು ಅಂತ ಅನ್ನೋದಾದರೆ ಚೈನ್ ಲಿಂಕ್ ರೀತಿಯಾಗಿ ದಿನಬಳಕೆಯ ವಸ್ತುಗಳು ಇದಕ್ಕೆ ಕನೆಕ್ಟ್ ಇರುವಂಥ ಎಲ್ಲವೂ ಕೂಡ ದರ ಹೆಚ್ಚಳ ಆಗುವಂಥ ಸಾಧ್ಯತೆ ಬಹುತೇಕ ಖಚಿತ. ಕ್ಯಾಮ್ರಾ ಪರ್ಸನ್ನ ನೂರ್ ಅಹಮದ್ ಶರೀಫ್ ಜೊತೆ ಶರಣು ಹಂಪಿ, ನ್ಯೂಸ್ 18.